ವಸ್ತ್ರದಾನ ಮತ್ತು ಅನ್ನದಾನ ಇಷ್ಟು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾನಾಗ್ಬೋದು, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಲಕ್ಷ್ಮೀಕಾಂತ್ರವರು ಬೆಂಗಳೂರಿಂದ ಬಂದಿದ್ದಾರೆ. ಹಿರಿಯರಾದಂಥ ನಮ್ಮ ರಘುರಾಮ್ ವಾಜಪೇಯಿರವರಿದ್ದಾರೆ. ಎಲ್ಲರ ಒಂದು ಇವತ್ತು ಸಮ್ಮುಖದಲ್ಲಿ ನಮ್ಮ ಗುರುಗಳಾದಂಥ ಪಾರ್ಥಸಾರಥಿಯವರು ಎಲ್ಲರೂ ಕೂಡ ಸೇರಿ ಇವತ್ತು ಅನಿರುದ್ಧಾಚಾರ್ಯ ಪಾಂಡುರಂಗಿರವರು ವಿಶೇಷವಾಗಿ ಅಧ್ಯಕ್ಷತೆ ವಹಿಸಿದ್ದಾರೆ. ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಮೈಸೂರಿನ ಅಲ್ಲ, ಇಡೀ ಕರ್ನಾಟಕದ ದೇಶಾದ್ಯಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸ್ವಾಮಿಯ ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ಇರಲಿ, ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಒಂದು ಹೋಮ ಮತ್ತು ಪೂಜೆಯಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಶ್ರೀರಂಗಪಟ್ಟಣದ ವಿಚಾರ ನನಗೆ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲದಿರೋ ವಿಚಾರಗಳ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಕಡೆಯಿಂದ ಏನಾದ್ರು ಸಹಕಾರ ನಡೀಬೋದು ಅನ್ನೋ ಖಂಡಿತ ಮಾಡ್ತೀವಿ. ಯಾವತ್ತಿಗೂ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಇವತ್ತು ಮೈಸೂರಿನಲ್ಲಿ ಈ ಒಂದು ಪವಿತ್ರ ಸ್ಥಳದಲ್ಲಿ ಈಗಾಗಲೇ ನಮ್ಮ ಯುವ ಮುಖಂಡರು ಮತ್ತು ಇತರ ಮುಖಂಡರಾದ ನಮ್ಮ ನವೀನ್ ಕುಮಾರ್ ಅವರು ಹೇಳಿದಾಗೆ ಇಡೀ ಪ್ರಪಂಚ ಕಲಿಯುಗದಲ್ಲಿ ಏನಾದರೂ ನಾವು ಯಾವುದು ಭಗವಂತನ ಬೇಗ ನಾವು ಹೊಲಿಸ್ಕೋಬೇಕು, ಅವರಿಂದ ನಾವು ವರ ಪಡ್ಕೋಬೇಕು ಅಂದರೆ ಹನುಮಂತನೇ. ಇಡೀ ಪ್ರಪಂಚದಾದ್ಯಂತ ಮತ್ತು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಿನ್ನೆಯಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಇಲ್ಲಿ ಅತಿ ಭಕ್ತಿಯಿಂದ ಬೆಳಗ್ಗೆಯಿಂದ ಪೂಜಾ ಪುನಸ್ಕಾರ ನಡೀತಾ ಇದೆ ಮತ್ತು ಹೋಮ ಕೈಂಕರ್ಯಾದಿಗಳು ಮಾಡ್ತಾ ಇದ್ದಾರೆ. ಮತ್ತು ಇಡೀ ನಾಡಿಗೋಸ್ಕರ ಇದು ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ರೀತಿಯ ಕ್ಷೋಭೆ ಇಲ್ಲದಾಗೆ ಪ್ರಪಂಚ ಮತ್ತು ನಮ್ಮ ದೇಶ, ನಮ್ಮ ರಾಜ್ಯ ಶಾಂತಿಯುತವಾಗಿ ಬದುಕಬೇಕು ಮತ್ತು ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಈ ಒಂದು ಕ್ಷೇತ್ರದ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಹನುಮ ಜಯಂತಿ ಇದು ಅತ್ಯಂತ ಭಕ್ತಿಪೂರ್ವಕವಾಗಿದೆ. ಆದರೂ ನಮ್ಮ ಎಲ್ಲ ಜೊತೆ ಹಿರಿಯ ಮುಖಂಡರಾದ ವಾಜಪೇಯಿ ಅವರು ಬಂದಿದ್ದಾರೆ ಮತ್ತು ಅನಿಲವರು ಪ್ರಮುಖರು ಬಂದಿದ್ದಾರೆ. ಹಾಗೆ ಅನೇಕ ಮುಖಂಡರುಗಳು ಇವತ್ತು ಸಹ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಇದು ಈ ಒಂದು ಪೂಜಾ ಕೈಂಕರ್ಯ ಯಾವುದೇ ನಾವು ಮಾಡಬೇಕಾದ್ರೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ಲ ಸುಭಿಕ್ಷವಾಗಿರಬೇಕು, ಎಲ್ರಿಗೂ ಒಳ್ಳೆಯ ಮನಸ್ಸು ಕೊಡಬೇಕು. ಯಾವುದೇ ರೀತಿಯ ಮನಸ್ಸಿನಲ್ಲಿ ಕ್ಷುಲ್ಲಕ ಇಟ್ಕೊಂಡು ನಾವು ಇಲ್ಲಿ ಈ ದೇಶದಲ್ಲಿ ಬದುಕಬಾರ್ದು. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಯಾವುದೇ ದೇವತಾ ಕಾರ್ಯಕ್ರಮ ಮಾಡಬೇಕು, ಸರ್ವೇ ಜನ ಸುಖಿನೋ ಭವಂತು. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭವನ್ನು ಶುಭ ಕೋರ್ತಾ ಇದ್ದೀನಿ. ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಮತ್ತು ಇದು ಲೋಕ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಶುಭ ಹಾರೈಕೆಯನ್ನು ಆ ಒಂದು ಹಿರಿಯ ಉಪಾಧ್ಯಕ್ಷನ ಬಯಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ಭಕ್ತವೃಂದ ಇಲ್ಲಿ ನೆಲೆಸಿದೆ. ಮೊದಲಿಗೆ ಪೂರ್ಣಾಹುತಿಗಳು, ವಿಧಿ ವಿಧಾನಗಳು, ಹೋಮ ಹವನಾದಿಗಳು ನಡೆದಿದೆ. ಇದೀ ಅತಿಥಿ ಗಣ್ಯರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರುತ್ತಾ ಇದ್ದಾರೆ.
ಹನುಮ ಜಯಂತಿ ಪ್ರಯುಕ್ತ ಇಂದು ಶ್ರೀಮದ್ ಉತ್ತರಾದಿ ಮಠದಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಗಣ್ಯ ಅತಿಥಿಗಳು ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ನಾವು ಗೌರವ ಸಮರ್ಪಣೆಯನ್ನ ಮಾಡೋಣ. ಇದೊಂದು ಅಪೂರ್ವವಾದ ಸನ್ನಿವೇಶ ಬಂಧುಗಳೇ. ಪೂಜ್ಯರಿಗೆ ಇಡೀ ವಿಪುಲ ವೃಂದದ ಪರವಾಗಿ ಪುಷ್ಪವೃಷ್ಟಿ ನೆರವೇರ್ತಾ ಇದೆ. ಇಡೀ ಮನುಕುಲದ ಪರವಾಗಿ ಪೂಜ್ಯರಿಗೆ ಪುಷ್ಪವೃಷ್ಟಿ. ಲೋಕೋದ್ಧಾರಕ್ಕಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪೂಜ್ಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಲೋಕಹಿತಕ್ಕಾಗಿ ತಮ್ಮದೇ ಆದ ಶುಭ ಸಂದೇಶವನ್ನ ಸದಾ ನೀಡ್ತಾ ಇದ್ದಾರೆ. ಇದು ಅಧಿಕ ಪ್ರಸಂಗ ಅಂತ ನಮ್ಮ ಆಚಾರ್ಯ ಬೈತಾ ಇರ್ತಾರೆ ಯಾವಾಗಲೂ. ನನಗೆ ಆಚಾರ್ಯರು ಈ ಉತ್ತರಾಧಿಕಾರಿ ವಹಿಸ್ಕೊಳ್ಳುವಂಥ ಜವಾಬ್ದಾರಿ ಕೊಟ್ಟಾಗ ನಾನು ಅನ್ಕೋತಾ ಇದ್ದೆ, ನಾನು ತುಂಬ ಪ್ರಸಾದ ಕಳಿಸ್ತೀನಿ ಅಂತೆಲ್ಲ ಹೊಗಳ್ತಾ ಇದ್ದೀನಿ ಅಂತ. ಬಟ್ ಅದು ಹೇಳಬಾರ್ದು. ಆದರೂ ಶ್ರೀ ಅನಿಲ್ ಈಗಾಗಲೇ 2 ಅವಧಿಗೆ ಚಾಮರಾಜನಗರ ಜಿಲ್ಲೆಯ ಗೌರವ ವನ್ಯಜೀವಿ ಪರಿಪಾಲಕರಾಗಿ ನೇಮಕಗೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಆರ್ ಕ್ಷೇತ್ರದ ವಿಪ್ರ ಮುಖಂಡರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಅಖಿಲ ಭಾರತ ಬ್ರಾಹ್ಮಣ ಏಕೀಕೃತ ಪರಿಷತ್ನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಶ್ರೀ ನವೀನ್ ಕುಮಾರ್ ಅವರು. ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಹನುಮತ್ ವ್ರತದ ಈ ಶುಭ ಸಂದರ್ಭದಲ್ಲಿ ಸಮಾಜ ವ್ಯವಸ್ಥಾಪಕರು ಶ್ರೀಮದ್ ಉತ್ತರಾದಿ ಮಠ ಹಾಗೂ ನೆರೆದಿರುವ ಎಲ್ಲ ವಿಪ್ರ ಮುಖಂಡರ ಪರವಾಗಿ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಶಕ್ತಿಯನ್ನು ಕೊಡಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇದೀಗ ಗೌರವ ಸಮರ್ಪಣೆ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಗೌಡ ಅವರಿಗೆ. ಈ ಕಡೆ ಊರು ಹೌದೇ ರಾತ್ರಿ ಬರೋದು, ಆವಾಗೆಲ್ಲ ರಾತ್ರಿ ಎಲ್ಲ ಅಡಿಗೆ ಮಾಡೋದು. ಬೆಳಿಗ್ಗೆ 7 ಗಂಟೆ ಮುಹೂರ್ತ, ಊಟ ಮಾಡಿ ಖಾಲಿ ರಾತ್ರಿ